ಕನ್ನಡಂ ಗೆಲ್ಗೆ, ಕನ್ನಡಂ ಏಳ್ಗೆ, ಕನ್ನಡವೇ ಚಂದ, ಕನ್ನಡವೇ ಸತ್ಯ. ಕರ್ನಾಟಕ ರಾಜ್ಯೋತ್ಸವ ಬೆಳಗಾವಿ, ಇದು ಚಂದವೇ. ಕನ್ನಡ ಅಭಿಮಾನಿಗಳೇ, ಹೋರಾಟಗಾರರೇ, ಕುಡಿದು ಕುಪ್ಪಳಿಸಿ ಓಲಾಡಿ ಬಿದ್ದು ಬೆಳಗ್ಗೆ 6 ಗಂಟೆಗೆ ಎದ್ದು ಹೋದವರೇ, ಗುಟ್ಕಾ ತಿಂದು ಕನ್ನಡಮ್ಮನ ಧ್ವಜದ ಮೇಲೆ ಉಗಿದವರೇ, ಕನ್ನಡ ಧ್ವಜವನ್ನು ಕಾಲಲ್ಲಿ ತುಳ್ಕೊಂಡು ಮತ್ತಿನಲ್ಲಿ ಓಲಾಡಿದವರೇ, ಇಡೀ ಚೆನ್ನಮ್ಮ ಸರ್ಕಲ್ ಸುತ್ತಮುತ್ತ ಏರಿಯಾವನ್ನು ಹಾರಿಗೆಡಿಸಿ ಹತ್ತಿ ಬಿತ್ತಿ ಹೊಲಸು ಮಾಡಿ ಹೋದಂಥ ಅದ್ಭುತ ಕನ್ನಡ ಕಲಾಭಿಮಾನಿಗಳೇ, ಹೇಳಿಲ್ಲಂದಿರಿ ಕೇಳಿಲ್ಲಂದಿರಿ, ಪ್ರತಿ ವರ್ಷ ಇದೇ ಹಾಡು ದಯವಿಟ್ಟು ನೋಡಿ ಕೇಳಿ. ಇದು DC ಆಫೀಸ್ ಎದುರಿಗಿರುವಂಥ ಕೋರ್ಟ್ ಕಂಪೌಂಡ್ ಹತ್ರ ಇರುವಂಥ ಜಾಗ. ಇಡೀ ನಿನ್ನೆ ದಿವಸ ಈ ಪಾರ್ಟಿಗಳು, ವೀಕೆಂಡ್ ಪಾರ್ಟಿಗಳು ಇರ್ತಾವಲ್ಲ ಬೆಂಗಳೂರಲ್ಲಿ, ಮುಂಬೈಯಲ್ಲಿ, ಕುಣಿದು ಕುಪ್ಪಳಿಸೋಕ್ಕೆ, ಆ ಥರದ ಪಾರ್ಟಿ ಪ್ರತಿ ವರ್ಷ ನಮ್ಮ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳು, ಅಧ್ಯಕ್ಷರುಗಳು, ಸದಸ್ಯರುಗಳು ಯಾವತ್ತೂ ಇಲ್ಲದ ಸಂಭ್ರಮದಿಂದ ಬಂದು ಕುಣಿದು ಹೋಗ್ತಾರೆ. ಕುಣೀರಿ ಸರ್. ನಿಮಗೆ ತೀರ್ಥಹಳ್ಳಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ತೀರ್ಥಹಳ್ಳಿ ಇದೆ, ಅಲ್ಲಿ ಹೋಗಿ ನೋಡಿ ದಸರಾವನ್ನು ಎಷ್ಟು ಅದ್ಭುತವಾಗಿ ಆಚರಿಸ್ತಾರೆ. ಭರತನಾಟ್ಯ, ಸಾಹಿತ್ಯ, ಸಂಗೀತಗಳಿಂದ ತುಂಬಿ ತುಳುಕ್ತಾ ಇರುತ್ತೆ ಇಡೀ ಊರಿನ ಜನ. ಶುಭ್ರವಾದ ಬಟ್ಟೆ ಧರಿಸ್ಕೊಂಡು ಅಲ್ಲಿ ಸಾಹಿತ್ಯಿಕವಾದಂಥ ಕಾರ್ಯಕ್ರಮಗಳು ಮಾಡ್ತಾರೆ. ಯಾವುದೇ ಡಾಲ್ಬಿ ಗಿಲ್ಬಿ ಬಲ್ಬಿ ಏನೂ ಇರೋದಿಲ್ಲ, ಯಾವುದೇ ಉನ್ಮಾದ ತರುವಂಥ ಸಂಗೀತ ಇರೋದಿಲ್ಲ. ಕನ್ನಡ ಅಭಿಮಾನ ಅಂತೀರಿ, ಮಿಕ್ಸ್ ಮಾಡಿ ಕನ್ನಡದ ಹಾಡುಗಳನ್ನು ಹಾಕ್ತೀರಿ. ಮುಂಚೆ ಈಗ ತರ್ತಾರಿಲ್ಲೋ ಗೊತ್ತಿಲ್ಲ, ಕೊಲ್ಲಾಪುರದಿಂದ ಡಾಲ್ಬಿಗಳನ್ನು ತರ್ತಾಯಿದ್ರು. ಅಲ್ಲ ಸ್ವಾಮಿ, ಗಡಿ ಹೋರಾಟ ಅಂತೀರಿ, ಮಹಾರಾಷ್ಟ್ರದವರು ಆಕ್ರಮಣ ಮಾಡ್ತಾ ಅಂತೀರಿ, ಮರಾಠಿ ಭಾಷೆ, ಮರಾಠಿಗರು ಅದು ಇದು ಅಂತ ಮಾತಾಡ್ತೀರಿ. ಮತ್ತು ಡಾಲ್ಬಿ ಮಾತ್ರ ಕೊಲ್ಲಾಪುರದಿಂದ ತರಿಸೋದ? ಪಾಕಿಸ್ತಾನ ನಮ್ಮ ವಿರೋಧಿ ದೇಶ ಅಂತೀವಿ, ಅಲ್ಲೇ ಹೋಗಿ ಊಟ ಮಾಡಿ ನೀರು ಕುಡಿದು ಬಂದಂಗೆ ಆದರೆ ಹೆಂಗಾಗುತ್ತೆ ಅಲ್ವಾ? ಯಾವುದು ಭಾಷೆ ಯಾವುದು ಕೆಟ್ಟದ್ದು ಅಲ್ಲ, ಯಾವುದೇ ದ್ವೇಷ ಇದು ಇರಬೇಕಾಗಿಲ್ಲ. ಅವರವ್ರ ಭಾಷೆ, ನಾವೆಲ್ಲರೂ ಭಾರತೀಯರು, ಎಲ್ಲ ಭಾಷೆಗಳು ಒಂದೇ. ನಮ್ಮ ಭಾಷೆನ ವಿಜೃಂಭಿಸೋದು ತಪ್ಪಿಲ್ಲ. ಬೇರೆಯವರು ನಮ್ಮ ಮೇಲೆ ಆಕ್ರಮಣ ಮಾಡಬಾರ್ದು, ನಾವು ಅವ್ರ ಮೇಲೆ. ಅವರು ಕರಾಳ ದಿನ ಮಾಡೋದು ಭಾಳ ತಪ್ಪು. ನಮ್ಮ ರಾಜ್ಯ, ನಮ್ಮ ಭಾಷೆ ನಾವು ಆಚರಿಸ್ತೀವಿ. ಬಟ್ ಆಚರಣೆಯ ಫಲಿತಾಂಶ ನೀವು ನೋಡಿ. ಪ್ರಬುದ್ಧ ಬೆಳಗಾವಿ ನಾಗರಿಕರು ಅಥವಾ ಕರ್ನಾಟಕದ ಎಲ್ಲೆಡೆಯಲ್ಲಿಯೂ ಕನ್ನಡಿಗರನ್ನ ಈ ಒಂದು ಮಾತು ಕೇಳಿ ಇದನ್ನು ಮೆಚ್ತಾರ. ಅಲ್ಲ ಸ್ವಾಮಿ, ನೀವೇನಪ್ಪ ಬಂದ್ರಿ, ಯಾರು ಕುಡಿದ್ರು, ಯಾರು ಗುಟ್ಕಾ ತಿಂದು ಉಳಿದ್ರು, ಕುಣಿದ್ರು, ಬಿಟ್ಟು ಚಪ್ಪಲಿಗಳನ್ನು, ಹರಕ ಚಪ್ಪಲಿ, ಹೊಸ ಚಪ್ಪಲಿ ಎಲ್ಲ ಬಿಟ್ಟು ಹೋದರು. ಈ ಚಪ್ಪಲಿ ಎತ್ತಕ್ಕೆ ಈ ನಮ್ಮ ಕನ್ನಡಿಗರೇ ಅಲ್ವಾ ಕಾರ್ಪೊರೇಷನ್ನವರು, ಇವರು ಯಾವ ಕರ್ಮ ಮಾಡಿದಾರ್ರಿ? ಪ್ರತಿ ವರ್ಷ ಇದೇ ಹಾಡು. ಕಳೆದ ಸಾರಿ ಮಾನ್ಯ DC ಮೊಹಮ್ಮದ್ ರೋಷನ್ ಸಾಹೇಬ್ರಿಗೆ ಅಕ್ಟೋಬರ್ 30 ತಾರೀಕಿಗೆ ಹೋಗಿ, ಮಾನ್ಯರೇ ಪ್ರತಿ ವರ್ಷ ಇದಾಗ್ತಾಯಿದೆ, ಯಾರು ಗಲೀಜು ಮಾಡ್ತಾರೆ ಆಯಾ ಸಂಘ ಸಂಸ್ಥೆಗಳು ಬೆಳಗ್ಗೆ ಬಂದು ಕ್ಲೀನ್ ಮಾಡಬೇಕು ಅಥವಾ ರಾತ್ರಿನೇ ಕ್ಲೀನ್ ಮಾಡಿ ಹೋಗಬೇಕು. ಇದು ನೋಡಿ, ಚಪ್ಪಲಿಗಳ ವಿಜೃಂಭಣೆ ಮಾಡುವಂಥ ಉತ್ಸವನ ಇಲ್ಲಿ ನೀವು ಕುಡಿದದ್ದು, ತಿಂದದ್ದು, ತೇಗಿದ್ದು ಎಲ್ಲವನ್ನೂ ಇಲ್ಲಿ ಬಿಟ್ಟು ಹೋಗ್ತಿರಲ್ಲ ಸ್ವಾಮಿ. ಇದು ಕೋರ್ಟ್ ಕಂಪೌಂಡು, ಇಲ್ಲಿ ಕೂತ್ಕೊಂಡು ಕುಡಿತಾರೆ, ಅಲ್ಲಿ ಕೂತ್ಕೊಂಡು ಕುಡಿತಾರೆ. ಇಡೀ ನೋಡಿ, ಇಲ್ಲೆಲ್ಲ ಗುಟ್ಕಾ ಕಲೆಗಳು ಎಲ್ಲಿ ನೋಡ್ತೀರಿ ಅಲ್ಲಿ ತುಂಬಿ ತುಳುಕ್ತಾ ಇದೆ. ನಿಮ್ಮ ಮನೇಲಿ ಉಗುಳಿ ಸ್ವಾಮಿ, ನಿಮ್ಮ ಮನೇಲಿ ಗಲೀಜು ಮಾಡಿ. ಅರ್ಥ ಆಯ್ತಲ್ಲ? ನೀವು ಒಬ್ಬರೇ ಕನ್ನಡಿಗರ, ಕನ್ನಡ ನಿಮ್ಗೆ ಅಷ್ಟಿಗೆ ಗುತ್ತಿಗೆ ಇದೆಯಾ? ನಿಮಗಾಗಿ ನೀವು ಸಂಘ ಮಾಡ್ಕೊಂಡಿದ್ದೀರಿ. ನಿಮ್ಮ ವೈಯಕ್ತಿಕ ಲಾಭಕ್ಕೋ, ವೈಯಕ್ತಿಕ ಹೆಮ್ಮೆಗೋ, ವೈಯಕ್ತಿಕ ಕನ್ನಡ ಅಭಿಮಾನಕ್ಕೋ, ಅಥವಾ ನಾನು ಕನ್ನಡ ಅಭಿಮಾನಿ ಅಂತ ಜನರಿಗೆ ತೋರಿಸಿ ಹೆಸರು ಮಾಡೋಕ್ಕೋ ನಮಗೆ ಗೊತ್ತಿಲ್ಲ ಸ್ವಾಮಿ. ಆದರೆ ಈ ಜನ ಇದ್ದಾರಲ್ಲ, ಮಹಾನಗರ ಪಾಲಿಕೆಯಿಂದ ಬಂದವರು, ಇವ್ರು ಯಾಕಪ್ಪ ನಿಮ್ಮ ಹೊಲಸು ಎತ್ತಬೇಕು? ದಿನ ಮಾಡೋ ಹೊಲಸನೇ ಎತ್ತಕ್ಕಾಗಲ್ಲ. ನಿಮ್ಮ ಚಪ್ಪಲಿ ಇವ್ರು ಯಾಕೆ ಹಿಡಿಬೇಕು? ಇವ್ರು ಮನುಷ್ಯರಲ್ಲ, ಇವರು ಕನ್ನಡಿಗರಲ್ಲ. ಗೊತ್ತು ರೀ, ನಿಮ್ಮದೇ ಹೇಳ್ತಾ ಇದ್ದೀನಿ ನಾನು. ನೀವು ಯಾಕೆ ಎತ್ತಬೇಕು ಚಪ್ಪಲಿ ನೀವು ಯಾಕೆ ಎತ್ತಬೇಕು? ಚಪ್ಪಲಿ ಎತ್ತ ಕಾರ್ಪೊರೇಷನ್ನಾಗಿದ್ದೀರಾ? ಇವ್ರು ಯಾರು ಒಗದಾರು ತೊಗೊಂಡು ಹೋಗ್ಬೇಕು ಬೇಡ, ನೀವು ಯಾಕೆ ಅಂದ್ತೀರಿ? ಅವ್ರು ಅಂದ್ಬೇಕು. ಚಪ್ಪಲಿಗಳನ್ನು ಬಿಟ್ಟು ಇವರೆಲ್ಲ ಯಾರು? ನಮ್ಮ ಅಣ್ಣ ತಮ್ಮರಿ ಅಲ್ವ?
ಇವರು ಕನ್ನಡದವರು, ಕನ್ನಡ ಬರ್ತೈತಿಲ್ಲ ರೀ, ಕನ್ನಡದವ್ರು ಹೌದಿಲ್ಲ. ಮತ್ತು ಇವರು ಕನ್ನಡ ಅಭಿಮಾನಿಗಳು, ಇವರು ಚಪ್ಪಲಿ ಯಾಕೆ ಎತ್ತಬೇಕು? ರಾಣಿ ಚೆನ್ನಮ್ಮ ಕರ್ನಾಟಕ ರಾಜ್ಯೋತ್ಸವ ನಿಮಗೆ ಗುತ್ತಿಗೆ ಬರೆದಿದೆಯಾ? ಸಂಘದ ಅಧ್ಯಕ್ಷರುಗಳೇ, ಮಾನ್ಯ ಮಹಾನ್ ಹೋರಾಟಗಾರರೇ, ಬೋರ್ಡ್ ಹಾಕ್ಕೊಂಡು ಇಲ್ಲೆಲ್ಲ ಕುಣಿದಾಡ್ತಿರಲ್ಲ, ಯಾಕಪ್ಪ ನಿಮಗೆ ಪ್ರಚಾರ ಬೇಕು? ಇವರು ಪ್ರಚಾರ ತೊಗೋತಾ ಇದ್ದಾರಾ? ಹಾಂ, ಇವ್ರಿಗೇನು ಕಡ್ದದ, ಇವ್ರಿಗೇನು ಬಡ್ದದ? ಅವರು ಬಾಳೆ ಅವ್ರು ಮಾಡತ್ತಾರ. ನಿಮ್ಮ ಚಪ್ಪಲಿ ಎತ್ತಿ ಕನ್ನಡ ರಾಜ್ಯೋತ್ಸವದ ಗಿಫ್ಟ್ ಏನಂದರೆ ಇವರಿಗೆ ಹರಕ್ ಮುರುಕ್ ಚಪ್ಪಲಿ ಕೊಟ್ಟು ಹೋಗಿದ್ದೀರಿ. ನಾನ್ ಸೆನ್ಸ್ಗಳು ನೋಡ್ರಿ. ನೀವೇನು ಕತೆ ಹೇಳ್ಬೋದು, ನೀವು ಕನ್ನಡನ ಗುತ್ತಿಗೆ ತೊಗೊಂಡಿಲ್ಲ. ಚೆನ್ನಮ್ಮ ಮಹಾರಾಣಿ ನಿಮಗೆ ಗುತ್ತಿಗೆ ಇಲ್ಲ. ಎಲ್ಲರಿಗೂ ಚೆನ್ನಮ್ಮನೇ, ಎಲ್ರಿಗೂ ಸಂಗೊಳ್ಳಿ ರಾಯಣ್ಣವ್ರೆ, ಎಲ್ಲರಿಗೂ ಕನ್ನಡ ಭಾಷೆ ಬರುತ್ತೆ. ಯಾರು ನಾವು ಇಂಗ್ಲೀಷಲ್ಲಿ ಮಾತಾಡಲ್ಲ. ಈ ಚೆನ್ನಮ್ಮ ಸರ್ಕಲ್ಲು ನಿಮಗೆಷ್ಟು, ನನಗೂ ಅಷ್ಟೇ ಸಂಬಂಧಪಟ್ಟದ್ದು. ನಿನ್ನೆ ರಾತ್ರಿ ಇಲ್ಲಿ ನೀವು ನೋಡಬೇಕು, ಮಾಡೋದಕ್ಕೆ ರೀತಿ ಇದ್ದಾವೆ. ನೀವು ಯಾವುದು ಕಿವಿ ಕಿತ್ತೋಯ್ತು ರೀ, ಎಂಥ ಸೌಂಡ್ ಅದು. ಇಡೀ ಏರಿಯಾ 2 ದಿವಸದಿಂದ ಬ್ಲಾಕು. ನಾನು ಹೇಳ್ತಾ ಇರೋದು, ಅರ್ಥಪೂರ್ಣವಾಗಿ ಆಚರಿಸಿ. ಅಷ್ಟೇ ದುಡ್ಡಲ್ಲಿ ಮಾನ್ಯ ಸಂಘಗಳ ಅಧ್ಯಕ್ಷರುಗಳೇ, ಕನ್ನಡ ಅಭಿಮಾನಿಗಳೇ, ನಿಮ್ಮ ಮನಸ್ಸಿಗೆ ನನ್ನ ಈ ವಿಡಿಯೋದಿಂದ ನೋವಾಗಿದ್ದರೆ ಒಂದು ಕೆಲಸ ಮಾಡಿ. ಅಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲೇ ಕನ್ನಡ ಶಾಲೆಗಳು ಬೀಳೋ ಸ್ಥಿತಿಯಲ್ಲಿದ್ದಾವೆ. ಕನ್ನಡ ಮಕ್ಕಳಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಸರ್ಕಾರದಿಂದ ಕೊಡ್ತೀವಿ ಎಂದು ಕೊಡ್ತಾ ಇಲ್ಲ. ಕನ್ನಡ ಬೆಳೆಸೋಕ್ಕೆ ಗಡಿ ನಾಡು ಅಂತೀರಿ. ಗಡಿಯಲ್ಲಿ ಕನ್ನಡವನ್ನು ಇನ್ನೂ ಬೇಕಾದಷ್ಟು ಬೆಳೆಸ್ಬೋದು. DDP ಆಫೀಸ್ಗೆ ಹೋಗಿ, BO ಆಫೀಸ್ಗೆ ಹೋಗಿ, ಎಷ್ಟೊಂದು ಶಾಲೆಗಳು ಬಿದ್ದಿದ್ದಾವೆ. ಯಾಕೆ ನೀವು ಅನುದಾನ ಕೊಡ್ರಿ, ನಾವು ಇಲ್ಲಿ ಕುಣಿದು ಕುಪ್ಪಳಿಸಿ ಒಂದು ದಿವಸ ವರ್ಷಕ್ಕೆ ಮಜಾನೇ ಮಾಡಿ ಹೋಗ್ತೀವಿ, ಎಂಜಾಯ್ ಮಾಡ್ತೀವಿ. ಯಾಕೆ? ನಾವು ಕನ್ನಡ ಅಭಿಮಾನಿಗಳು ಅಲ್ವಾ? ಅದೇ ಅನುದಾನ ಕೋಟ್ಯಾಂತರ ರೂಪಾಯಿದಲ್ಲಿ ಎಷ್ಟು 100 ಶಾಲೆಗಳ ಚಾವಣಿಯನ್ನು ಸರಿ ಮಾಡ್ಬೋದು, ಬಣ್ಣ ಹಚ್ಬೋದು, ಮಕ್ಕಳಿಗೆ ಯೋಗ್ಯವಾದಂಥ ವಸ್ತುಗಳನ್ನು ತಂದು ಕೊಡ್ಬೋದು, ಪುಸ್ತಕಗಳನ್ನು ತಂದು ಕೊಡ್ಬೋದು. ನಾನು ಒಬ್ಬ ಕರ್ನಾಟಕ ಕನ್ನಡ ಸಂಘದ ಬಗ್ಗೆ ಅವರ ಅಧ್ಯಕ್ಷರ ಜೊತೆ ಮಾತಾಡಿದಾಗ, ನಾವು ಕುಣಿದು ಕುಪ್ಪಳಿಸ್ತೀವಿ, ನಾವು ಹೋರಾಟಗಳು ಮಾಡ್ತೀವಿ, ನಿಮ್ಮದು ನೀವು ಮಾಡ್ಕೊಳ್ರಿ, ಶಾಲೆ ಕಟ್ಕೊಡ್ರಿ, ಮತ್ತೊಂದು ಮಾಡಿರಿ, ನೀವು ಕನ್ನಡಿಗರಲ್ಲ ಅಂತೀರಿ. ಅದನ್ನೇ ಹೇಳ್ತಾ ಇರೋದು. ನಾನು ಕನ್ನಡಿಗ ಮಾರಾಯ, ನೀವು ಕನ್ನಡಿಗರಲ್ವಾ? ನೀವು ಕನ್ನಡಿಗರು ಅಂತ ಆದರೆ ನೀವು ಕನ್ನಡವನ್ನು ಬೆಳೆಸಿ, ಕನ್ನಡಿಗರನ್ನು ಬೆಳೆಸಿ, ಶಾಲೆಗಳನ್ನು ಬೆಳೆಸಿ. ಇವತ್ತು ಏನು ಮರಾಠ ಜನ ಕರಾಳ ದಿನ ಹಂಗೆ ಹಿಂಗೆ ಹೋರಾಡ್ತಾರಲ್ಲ, ಆ ಮೂರ್ಖರಿಗೆ ಒಂದು ಮಾತು ಹೇಳ್ತೀನಿ ಕೇಳಿ. 1979 ಇಸ್ವಿಯಲ್ಲಿ ನಾಗನೂರು ಸ್ವಾಮಿಗಳ ಬೋರ್ಡಿಂಗಲ್ಲಿ ನಾನು 5ನೇ ಕ್ಲಾಸು 6ನೇ ಕ್ಲಾಸಿನ ಹುಡುಗ. ಅವಾಗೆಲ್ಲ ಇಲ್ಲಿ ಕನ್ನಡ ರಾಜ್ಯೋತ್ಸವ ದಿವಸ ಕಲ್ಲುಗಳು ಬೀಳ್ತಾಯಿತ್ತು. ಟೋಪಣ್ಣವ್ರ ಸಾಹೇಬರು ಇದ್ರಲ್ಲ, ಪತ್ರಕರ್ತರಲ್ಲಿ ದೊಡ್ಡ ಹೆಸರವಾಗ ಕನ್ನಡ ಮದ್ದು. ಪ್ರತಿ ಸಾರಿನೂ ಅವರ ಆಫೀಸು ಅಲ್ಲಿ ಸಂತೋಷ್ ಟಾಕೀಸ್ ಎದುರಿಗಿತ್ತು, ಒಡೆದು ಹೋಗ್ತಾಯಿತ್ತು. ಈ ಅಕ್ಕಂದರು ನೋಡಿ, ಅವರು ಬೆಳಗ್ಗೆ ಎದ್ದುಬಿಟ್ಟು ತಮ್ಮ ದಿನನಿತ್ಯದ ಕೆಲಸದ 100 ಪಟ್ಟು ಕೆಲಸ ಇವತ್ತು ಒಂದೇ ದಿವಸ ಮಾಡಬೇಕು. ಅವ್ರಿಗೇನು ಹೆಚ್ಚಿಗೆ ಪಗಾರ ಕೊಡ್ತೀರಾ? ಅವ್ರಿಗೇನಾದರೂ ನೀವು ನಿಜವಾಗೂ ಅವರ ಬೆಳಗ್ಗೆ ಎದ್ದು ಇಷ್ಟೆಲ್ಲ ಕಸ ಎತ್ತಾತಿರಲ್ಲ, ದಿವಸದ್ದು ತಿಂಗಳದು ಒಮ್ಮೆ ಎತ್ತಿರೋದಿಲ್ಲ. ನಿಮಗೆ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿ ಏನಾದ್ರು ಕೊಟ್ಟಾರ? ಇಲ್ಲಲ್ಲ. ಎಕ್ಸ್ಟ್ರಾ ರೊಕ್ಕ ಕೊಟ್ಟಾರ? ಮಾನ್ಯ ಕನ್ನಡ ಸಂಘಗಳ ಅಧ್ಯಕ್ಷರೇ, DC ಅವರೇ, ಮಿನಿಸ್ಟ್ರುಗಳೇ, ಇಲ್ಲಿ ಕನ್ನಡ ಅಭಿಮಾನ ತೋರಿಸಿ. ಇವರು ಕನ್ನಡನೇ ಮಾತಾಡ್ತಾರಲ್ಲ, ಫ್ರೆಂಚ್ ಮಾತಾಡ್ತಾ ಇಲ್ಲ. ನಿಮ್ಮ ಥರ ಇವರು ಮನುಷ್ಯರ ತಾನೇ. ಇವ್ರು ಯಾಕೆ ಕಸ ಹುಡುಗಬೇಕು? ಎಕ್ಸ್ಟ್ರಾ ದಿನ ಕಸ ಹುಡುಗೋದು ಅವ್ರ ಕರ್ತವ್ಯ, ಪಗಾರ ಬರುತ್ತೆ, ಅವ್ರು ಆರಾಮಿದ್ದಾರೆ. ದಿನನಿತ್ಯದ ಬೇರೆ. ನಿಮ್ಮ ಹೊಲಸನ್ನು ಇವತ್ತು ಚಪ್ಪಲಿಗಳನ್ನು ಅವ್ರು ಯಾಕೆ ಎತ್ತಬೇಕು? ನೀರಿನ ಬಾಟ್ಲಿಗಳು ಯಾಕೆ ಎತ್ತಬೇಕು? ನೀವು ಕುಡಿದು ಕುಪ್ಪಳಿಸಿದ್ದನ್ನು ಯಾಕೆ ಎತ್ತಬೇಕು? ನಿಮ್ಮ ಮನೇಲಿ ಬೋರ್ಡ್ ಹಾಕೊಳ್ಳಿ, ನಿಮ್ಮ ಮನೇಲಿ ನೀವು ಎಂಜಾಯ್ ಮಾಡ್ಕೊಳ್ಳಿ. ಯಾರು ಕೇಳೋರಿದ್ದಾರೆ? ಹೊರಗೆ ಸಾಮಾಜಿಕವಾಗಿ ಬಂದಾಗ, ಸಮಾಜದಲ್ಲಿ ಬಂದಾಗ ಏನಣ್ಣ, ಏನು ಸಮಾಚಾರ? ಆರಾಮದಿ? ಹಾಂ, ಆರಾಮಿರು. ಈ ಥರ ಇಲ್ಲಿ ಎಲ್ಲರೂ ಮಾಡಿ, ನಿಮ್ಮ ಅಭಿಮಾನ ತೋರಿಸಿ, ಇದನ್ನು ಮಾಡಿ. ಬಟ್ ಇವ್ರದ್ದು ಓಡಿಗಲ್ಲಿ ಇವ್ರದ್ದು ಕಟೌಟ್ ಹಾಕಿ. ಈ ಕಾರ್ಮಿಕರಿದ್ದಾರಲ್ಲ, ಪೌರ ಕಾರ್ಮಿಕರು, ಈ ಪೊಲೀಸರು ಹಗಲು ರಾತ್ರಿ 3-4 ದಿವಸದಿಂದ ನಿದ್ದೆ ಮಾಡಿಲ್ಲ.
ಊಟ ಮಾಡಿಲ್ಲ, ನಿಮ್ಮನ್ನು ಸಂಭಾಳಿಸೋದ್ರಾಗ ಹೆಣ ಬಿದ್ದೋಗೈತೆ ಅವ್ರದ್ದು. ಪೊಲೀಸರಿಗೆ ಏನಾದರೂ ನೀವು ಕೃತಜ್ಞತೆ ಹೇಳಿದ್ದೀರಾ? ಪೌರ ಕಾರ್ಮಿಕರಿಗೆ ಕೃತಜ್ಞತೆ ಹೇಳಿದ್ದೀರಾ? ಅವ್ರಿಗೇನಾದರೂ ಪ್ರಶಸ್ತಿಗಳು ಕೊಟ್ಟಿದ್ದೀರಾ? ಒಬ್ಬ ಪೌರ ಕಾರ್ಮಿಕ, ಪೊಲೀಸರು, ಅಧಿಕಾರಿಗಳು ಯಾರಿಗಾದರೂ ಕನ್ನಡ ರಾಜ್ಯೋತ್ಸವ ದಿವಸ ನಿಮ್ಮ ಹೊಲಸನ್ನು ಗಲಾಟೆನ ಸಹಿಸಿಕೊಂಡು ಇಡೀ ನಮ್ಮ 2 ದಿನಗಳನ್ನು ಬ್ಲಾಕ್ ಆಗಿರುತ್ತಿಲ್ಲಿ ಇಂಥವುಗಳನ್ನೆಲ್ಲ ಸಹಿಸ್ಕೊಂಡ ಸಾಮಾನ್ಯ ಕನ್ನಡ ನಾಗರಿಕರಿಗೆ, ಬೆಳಗಾವಿ ನಾಗರಿಕರಿಗೆ ನೀವು ಪ್ರಶಸ್ತಿ ಕೊಟ್ಟಿದ್ದೀರಾ? ಅವ್ರ ಬಗ್ಗೆ ಏನಾದ್ರು ಹಾಡಿ ಹೋಗ್ಲಿದ್ದೀರಾ? ಈ ತಾಯಂದಿರಿಗೂ ಫ್ಯಾಮಿಲಿ ಇದೆ, ಈ ತಾಯಂದಿರಿಗೂ ಅವ್ರದ್ದೇ ಆದಂಥ ಸಂಸಾರ ಇದೆ, ಇವರಿಗೆಲ್ಲನೂ ಅವ್ರದ್ದೇ ಆದಂಥ ಜವಾಬ್ದಾರಿಗಳಿದ್ದಾವೆ. ಏನು ಮಾಡ್ತಾಯಿದ್ದೀರಿ ಸ್ವಾಮಿ? ಇಲ್ಲಿ ಉತ್ಸವ ನಡೆಯುತ್ತೆ, ಉತ್ಸವ ನಡೆಯುತ್ತೆ, ಎಷ್ಟೊಂದು ಖರ್ಚುಗಳು, ಎಲ್ಲಿಂದನೇ ದುಡ್ಡು ಬರಲಿ. ಇದೇ ವಿದ್ಯಾರ್ಥಿಗಳಿಗೆ ಕನ್ನಡ ಕಲಿಯುವಂಥ ಕನ್ನಡ ಶಾಲೆಗಳ ಉದ್ಧಾರಕ್ಕೆ, ವಿದ್ಯಾರ್ಥಿಗಳಿಗೆ ಅವರಿಗೆ ಪ್ರೋತ್ಸಾಹಿಸಲಿಕ್ಕೆ, ಶಾಲೆಗಳ ಉದ್ಧಾರಕ್ಕೆ ಯೂಸ್ ಮಾಡಿದರೆ ಯಾವ ರೀತಿ ಇರ್ತಾಯಿತ್ತು? ನಿಮಗಿನ್ನೂ ಒಂದಷ್ಟು ವಿಷಯ ತೋರಿಸ್ತೀನಿ. ನಮಸ್ಕಾರ.